ನಮಸ್ತೆ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರತ್ತೆ. ಇನ್ನ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಆಯ್ತಲ್ವಾ, ಸೊ ಕರೆಕ್ಟ್ ಆಗಿ ಒಂದ್ ವಾರಕ್ಕೆ. ಇನ್ನ ಆವತ್ತಿನ ದಿನ ನಮ್ಮ ಮನೆಯವರು ಇರ್ಲಿಲ್ಲ ಮನೆಯಲ್ಲಿ. ಆದ್ರೂನು ಕೆಲವು ಫಂಕ್ಷನ್ಸ್ ಹೆಂಗಿರತ್ತೆ ಅಂತಂದ್ರೆ ನಾವು ಹೋಗ್ಲೇಬೇಕಾಗತ್ತೆ. ಪ್ಲಸ್ ಅದು ಸ್ವಲ್ಪ ದೂರನೇ ಇತ್ತು. ಇನ್ನ ಯಾರ್ದು ಫಂಕ್ಷನ್ ಅಂತ ಹೇಳಕ್ ಹೋದ್ರೆ ನಮ್ಮ ಜಾನ್ಸಿ ಇದಾರಲ್ವಾ, ಅವರ ನಾದ್ನಿ ಅವ್ರದ್ದು ಮನೆ ಗೃಹ ಪ್ರವೇಶ ಆಯ್ತು. ಇನ್ನ ಮನೇಲಿ ನಾನು ಪೂಜೆ ಎಲ್ಲ ಮಾಡ್ಕೊಂಡು ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಹೊರಟಿದ್ದು. ಸರಿ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ವಾಣಿನೂ ಬಂದಿದ್ಲು. ಇನ್ನ ಆಸ್ ಯೂಶುವಲ್ ಗೊತ್ತಲ್ವಾ ಎಲ್ಲಾರ್ಗು, ಯಾವ್ದೇ ಒಂದು ಫಂಕ್ಷನ್ ಹೋದ್ರೆ ನಾವು ಫಸ್ಟ್ ಸೆಲ್ಫೀಸ್ ತಗೊಳ್ಳೋದು, ಫೋಟೋಸ್ ತಗೊಳ್ಳೋದು ಇವಾಗ ಕಾಮನ್ ಆಗ್ಬಿಟ್ಟಿದೆ. ಸೊ ನಾವು ಅಷ್ಟೇ 3 ಜನ ಸೇರಿದ್ರೆ ಒಂದು ಮೆಮೊರಿಗೆ ಅಂತ ಹೇಳಿ ಪಿಕ್ಸ್ ನ ತಗೋತಾ ಇರ್ತೀವಿ. ಆಮೇಲೆ ಈಗ ನಾನ್ ಯಾವ ರೀತಿ ಮಕ್ಕಳಿಗೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸ್ತೀನೋ ಆಸ್ ಇಟ್ ಈಸ್ ನಮ್ ಜಾನ್ಸಿನೂ ಅಷ್ಟೇ. ಅವ್ರ ಮಕ್ಕಳಿಗೆ ರೆಡಿಮೇಡ್ ಎಲ್ಲ ತರೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ. ಅಂದ್ರೆ ವೆಸ್ಟರ್ನ್ ಆ ಟೈಪ್ ಎಲ್ಲ ನಾವು ರೆಡಿಮೇಡ್ ತಗೋತೀವಿ. ಬಟ್ ಈ ತರ ಟ್ರೆಡಿಷನಲ್ ಔಟ್ಫಿಟ್ ಏನಾದ್ರು ಬೇಕು ಅಂತಂದ್ರೆ ನಾವು ಸ್ಟಿಚ್ ಮಾಡಿಸೋದೆ. ಇನ್ನ ಈ ಸತಿ ಜಾನ್ಸಿ ಏನ್ ಮಾಡಿದ್ಲು ಅಂದ್ರೆ ಮಕ್ಕಳಿಗಿಬ್ಬರಿಗೂ ರೆಡ್ ಕ್ರೀಮ್ ಥೀಮ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅಂದ್ರೆ ಒಬ್ಬರಿಗೆ ರೆಡ್ ಹಾಕಿ ದುಪ್ಪಟ್ಟ ಕ್ರೀಮು, ಇನ್ನೊಬ್ಬರಿಗೆ ಕ್ರೀಮ್ ಹಾಕಿ ದುಪ್ಪಟ್ಟ ರೆಡ್. ನನ್ಗೆ ಈ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಮಕ್ಕಳು ಅಷ್ಟೇ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ರು. ಬಟ್ ನನ್ಗೆ ಅವ್ರದ್ದು ಡ್ರೆಸ್ನೆಲ್ಲ ನೀಟಾಗಿ ಶೂಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ನೀಟಾಗಿ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ.